ನಿರಂತರವಾಗಿ ಮಳೆಯಾಗ್ತಾ ಇರುವ ಹಿನ್ನೆಲೆ ಸಕಲೇಶಪುರದ ರಸ್ತೆಗಳು ಗುಂಡಿಮಯವಾಗಿದೆ. ಗುಂಡಿಗಳಿಂದ ತುಂಬಿದೆ. ದೊಡ್ಡ ದೊಡ್ಡ ಗುಂಡಿಯನ್ನ ಮುಚ್ಚಿ ಕರವೇ ಕಾರ್ಯಕರ್ತರು ತಿರುಗೇಟನ್ನ ಕೊಡ್ತಾ ಇದ್ದಾರೆ. ಅನುದಾನ ನೀಡದೆ ರಸ್ತೆ ರಿಪೇರಿ ಆಗ್ತಾ ಇಲ್ಲ ಅಂತ ಹೇಳಿ ಕಿಡಿಕಾರಿದ್ದಾರೆ. ಕರವೇ ರೈತ ಘಟಕದ ವತಿಯಿಂದ ರಸ್ತೆ ಗುಂಡಿಯನ್ನ ಮುಚ್ಚಿ ಪ್ರತಿಭಟನೆಯನ್ನ ಮಾಡಲಾಗಿದೆ. ಸಕಲೇಶಪುರ ತಾಲೂಕಿನ ಸುಬ್ರಹ್ಮಣ್ಯ ಸಕಲೇಶಪುರ ಹೆದ್ದಾರಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು. ಆ ಭಾಗದಲ್ಲಿ ನಿರಂತರವಾಗಿ ಮಳೆಯಾಗ್ತಾ ಇದೆ. ನಿರಂತರವಾಗಿ ಸುರಿದಂತಹ ಮಳೆಯಿಂದಾಗಿ ಅಲ್ಲಿನ ರಸ್ತೆಗಳಲ್ಲಿ ಗುಂಡಿಗಳೆಲ್ಲವೂ ಕೂಡ ಬಿದ್ದಿದೆ. ಆ ಗುಂಡಿಗಳಿಂದ ತುಂಬಿರುವಂತಹ ಸಕಲೇಶಪುರ ರಸ್ತೆಯನ್ನ ಸದ್ಯ ಕರವೇ ರೈತ ಘಟಕದ ವತಿಯಿಂದ ಆ ರಸ್ತೆ ಗುಂಡಿಯನ್ನ ಮುಚ್ಚಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು. ಕರವೇ ಕಾರ್ಯಕರ್ತರು ಈ ರೀತಿ ಗುಂಡಿಯನ್ನ ಮುಚ್ಚಿದ್ದಾರೆ. ನೋಡಿ, ಈ ರೋಡು ಸೀದಾ ಧರ್ಮಸ್ಥಳ, ಕೊಡಗು, ಸುಬ್ರಹ್ಮಣ್ಯ ಆ ಕಡೆಗೆ ಹೋಗ್ತೈತಿ. ಈ ರೋಡು ತುಂಬಾ ಹದಗೆಟ್ಟು ಹೋಗಿದೆ, ಅಂದ್ರೆ ಗುಂಡಿ ಬಿದ್ದಿದೆ. ಇವಾಗ ನಾವು ಕರವೇ ಕುಟುಂಬದವರು ಎಲ್ಲರೂ ಸೇರಿ ಈ ಗುಂಡಿಯನ್ನು ಮುಚ್ಚಿದ್ದೀವಿ. ಇವಾಗ ನೋಡಿ, ಮುಚ್ಚಿದ್ದೀವಿ. ನಮಸ್ತೆ. ಇವಾಗ ಸಕಲೇಶಪುರ ತಾಲೂಕು ರೈತ ಘಟಕ ಅಧ್ಯಕ್ಷನಾಗಿ ನಾನು ಈ ಸಂದರ್ಭದಲ್ಲಿ ಏನು ಹೇಳಲಿಕ್ಕೆ ಇರ್ತೀನಿ ಅಂದರೆ, ಇವಾಗಲೇ ನೋಡ್ಬೋದು ನೀವು. ಇವಾಗ ನೋಡಲಿಕ್ಕೆ ನ್ಯಾಷನಲ್ ಹೈವೇ ರಿಂಗ್ ರೋಡ್ ಥರ ಕಾಣುತ್ತೆ, ಆದರೆ ರಿಂಗ್ ಗುಂಡಿ. ನಾಚಿಕೆ ಆಗಬೇಕು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು, ಜನಪ್ರಿಯ ಶಾಸಕರೇ. ಎಲ್ಲಿಗೆ ಹೋಗಿದ್ರೆ ನೀವು? ನಿಮಗೆ ಬೇಕಾದಾಗ ಮಾತ್ರ ಎಲ್ಲರೂ ಕೈ ಮುಗಿದು ಕೇಳೋದಲ್ಲ, ಇಂಥ ಸಮಸ್ಯೆನ ಬಗೆಹರಿಸಬೇಕು. ಇಲ್ಲಿ ಶಾಲೆಗೆ ಹೋಗೋಂಥ ಮಕ್ಕಳು ಅಂದರೆ ಬಸ್ಗಳಾಗಿರ್ಬೋದು, ಪ್ರತಿಯೊಂದು ಸಾರ್ವಜನಿಕರು ಓಡಾಡೋಂಥ ಸಮಸ್ಯೆ ಇದು. ಯಾರಿಗಾದ್ರೂ ಜೀವಕ್ಕೆ ಹೆಚ್ಚು ಕಡಿಮೆ ಆದರೆ ಸಂಬಂಧಪಟ್ಟ ಅಧಿಕಾರಿಗಳು ನೇರ ಹೊಣೆ ಹಾಕ್ತಿದ್ದೀರ. ಈಗ ನಾವೇನು ಕರವೇ ಕುಟುಂಬದರಿದ್ದೀವಿ, ನಾವೆಲ್ಲರೂ ಸೇರಿ ಈ ಗುಂಡಿ ಮುಚ್ಚ ಅಂತ ಕೆಲಸ ಮಾಡ್ತಿದ್ದೀವಿ. ಆದ್ರೆ ಇನ್ನು ಮುಂದಕ್ಕಾದ್ರೂ ಎಚ್ಚರಿಸ್ಕೋಬೇಕು. ಇಲ್ಲ ಅಂತಂದರೆ ಉಗ್ರ ಹೋರಾಟ ಮಾಡ್ತೀವಿ. ಅಧಿಕಾರಿಗಳೇ ಹೇಳ್ತಾ ಇದ್ದೀನಿ.